ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಶಾಕ್. ದರ್ಶನ್ಗೆ ಈಗ ಮತ್ತಷ್ಟು ಕಠಿಣ ಶಿಕ್ಷೆ ಆಗತ್ತಾ? ಇಷ್ಟು ದಿನ ಬ್ಯಾರಕ್ನಲ್ಲಿ ಊಟ ಮಾಡ್ತಾ ಇದ್ದಂತಹ ದರ್ಶನ್ ಇನ್ನು ಮುಂದೆ ಊಟಕ್ಕಾಗಿ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಅಂತ ಹೇಳಲಾಗಿದೆಯಂತೆ. ಎಲ್ಲ ಆರೋಪಿಗಳಂತೆ ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ಸೂಪರಿಂಟೆಂಡೆಂಟ್ ಅಂಶುಕುಮಾರ್ ಹೊಸ ರೂಲ್ಸ್ ಮಾಡಿದಾರಂತೆ. ದರ್ಶನ್ಗೆ ವಾಕ್ ಮಾಡೋಕೆ ನೀಡಿದಂತಹ ಅವಕಾಶವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರಂತೆ. ಭದ್ರತಾ ದೃಷ್ಟಿಯಿಂದ ವಾಕ್ ಮಾಡೋಕೆ ನೀಡಿದ್ದ ಅವಕಾಶವನ್ನು ರದ್ದು ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಬ್ಯಾರಕ್ನಲ್ಲಿ ಕೂರಿಸಿ ಜೈಲು ಊಟವನ್ನು ಕೊಡ್ತಾ ಇದ್ರು ಅಧಿಕಾರಿಗಳು. ಈಗ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ದರ್ಶನ್ಗೆ ಇದು ನಿಜವಾಗ್ಲೂ ಒಂದು ರೀತಿಯ ಕೆಟ್ಟ ಕಾಲ ಅಂತಾನೆ ಹೇಳಬೇಕು. ಸರತಿ ಸಾಲಿನಲ್ಲಿ ನಿಂತು ಊಟಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ ಅಂತ ಯಾಕೆ ಹೀಗೆ, ಏನಿದು ಮಾಹಿತಿ? ಆಮೇಲೆ IPS ಅಧಿಕಾರಿಯನ್ನ ನೇಮಕ ಮಾಡಿರೋ ಪರಿಣಾಮನ ಇದು, ಏನೆಲ್ಲ ಸ್ಟ್ರಿಕ್ಟ್ ಮೆಜರ್ಸ್ ಕೈಗೊಳ್ಳಲಾಗ್ತಾ ಇದೆ? ಎಸ್ ಶ್ರೀಲಕ್ಷ್ಮಿ, ಈಗಾಗಲೇ ಏನು ಈ ಸಂಬಂಧವಾಗಿ ಎಲ್ಲಾ ಆರೋಪಿಯು ಜೈಲಿನಲ್ಲಿರುವಂತಹ ಪ್ರತಿಯೊಬ್ಬ ಕೈದಿ ಕೂಡ ಸಮಾನ ಅನ್ನುವಂತಹ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಈಗ ದರ್ಶನ್ ಕೂಡ ಎಲ್ಲಾ ಜೈಲು ಕೈದಿಯಂತೆ ಸರತಿ ಸಾಲಿನಲ್ಲಿ ಊಟವನ್ನು ತೆಗೆದುಕೊಳ್ಬೇಕು ಮತ್ತು ಆತನಿಗೆ ಕೊಡಬೇಕಾದಂತಹ ಅಂದ್ರೆ ಏನು ಬೆಡ್ಶೀಟ್ ಕೊಟ್ಟಿಲ್ಲ ಮತ್ತೆ ದಿಂಬು ಕೊಟ್ಟಿಲ್ಲ ಅಂತ ಹೇಳಿ ಏನ್ ಹೇಳಲಾಗ್ತಾ ಇರುವಂತದ್ದು, ಅದನ್ನು ಕೂಡ ಈಗ ಜೈಲಿನಲ್ಲಿ ಯಾವ ರೀತಿ ನಿಯಮ ಇದೆಯೋ ಅದರ ಪ್ರಕಾರ ಅಂದ್ರೆ ಜೈಲ್ ಮ್ಯಾನ್ಯುವಲ್ ನಲ್ಲಿ ಏನಿದೆಯೋ ಅದರಷ್ಟೇ ಕೊಡುವಂತದ್ದು. ಈ ದರ್ಶನ್ ಅವ್ರಿಗೆ ಬೇರೆ ಏನಾದ್ರು ಹೆಚ್ಚಿನ ಫೆಸಿಲಿಟಿ ಕೊಟ್ಟಂತಹ ಸಂದರ್ಭದಲ್ಲಿ ಉಳಿದ ಆರೋಪಿಗಳೇನಿದ್ದಾರೆ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾರೆ. ಹೀಗಾಗಿ ಈತ ಕೂಡ ಒಬ್ಬ ಸಹಜ ಕೈದಿಯಾಗಿಯೇ ಇರ್ತಾನೆ ಹೊರತು ಸೆಲೆಬ್ರಿಟಿ ಎಲ್ಲವೂ ಕೂಡ ಅದು ಹೊರಗಡೆ ಇರುವಂತದ್ದು. ಹೀಗಾಗಿ ಈ ಸಂಬಂಧ ಕಠಿಣವಾದಂತಹ ಒಂದು ರೂಲ್ಸ್ ಗಳನ್ನ ಮಾಡಿದ್ದಾರೆ. ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಿತ್ತು ಮತ್ತು ಒಳಗಡೆ ಇರುವಂತಹ ಒಂದಷ್ಟು ವಿಚಾರಗಳು ಸಹಜವಾಗಿಯೇ ಪೊಲೀಸ್ ಇಲಾಖೆಗೆ ಮತ್ತೆ ಜೈಲು ಅಧಿಕಾರಿಗಳಿಗೆ ಮುಜುಗರ ತರುವಂತಹ ಒಂದು ಕೆಲಸಗಳಾಗಿರುವಂತಹ ಕಾರಣದಿಂದಾಗಿ ಮತ್ತಷ್ಟು ಸ್ಟ್ರಿಕ್ಟ್ ಮಾಡೋದಕ್ಕೆ ಅಂಶುಕುಮಾರ್ ಅವರನ್ನ ನೇಮಕವನ್ನ ಮಾಡಲಾಗುತ್ತೆ. ಅಲ್ಲಿದ್ದಂತಹ ಒಂದಷ್ಟು ಸ್ಟಾಫ್ಗಳು ಮತ್ತು ಪ್ರತಿಯೊಂದು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ನ್ಯೂ ಪಲ್ಸ್ ಗಳನ್ನ ಮತ್ತು ಜೈಲಿನಲ್ಲಿ ಏನೇನು ಅಕ್ರಮಗಳಾಗ್ತಾ ಇದೆ ತಡೆಯೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಶಾಕ್. ದರ್ಶನ್ಗೆ ಈಗ ಮತ್ತಷ್ಟು ಕಠಿಣ ಶಿಕ್ಷೆ ಆಗತ್ತಾ? ಇಷ್ಟು ದಿನ ಬ್ಯಾರಕ್ನಲ್ಲಿ ಊಟ ಮಾಡ್ತಾ ಇದ್ದಂತಹ ದರ್ಶನ್ ಇನ್ನು ಮುಂದೆ ಊಟಕ್ಕಾಗಿ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಅಂತ ಹೇಳಲಾಗಿದೆಯಂತೆ. ಎಲ್ಲ ಆರೋಪಿಗಳಂತೆ ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ಸೂಪರಿಂಟೆಂಡೆಂಟ್ ಅಂಶುಕುಮಾರ್ ಹೊಸ ರೂಲ್ಸ್ ಮಾಡಿದಾರಂತೆ. ದರ್ಶನ್ಗೆ ವಾಕ್ ಮಾಡೋಕೆ ನೀಡಿದಂತಹ ಅವಕಾಶವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರಂತೆ. ಭದ್ರತಾ ದೃಷ್ಟಿಯಿಂದ ವಾಕ್ ಮಾಡೋಕೆ ನೀಡಿದ್ದ ಅವಕಾಶವನ್ನು ರದ್ದು ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಬ್ಯಾರಕ್ನಲ್ಲಿ ಕೂರಿಸಿ ಜೈಲು ಊಟವನ್ನು ಕೊಡ್ತಾ ಇದ್ರು ಅಧಿಕಾರಿಗಳು. ಈಗ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ದರ್ಶನ್ಗೆ ಇದು ನಿಜವಾಗ್ಲೂ ಒಂದು ರೀತಿಯ ಕೆಟ್ಟ ಕಾಲ ಅಂತಾನೆ ಹೇಳಬೇಕು. ಸರತಿ ಸಾಲಿನಲ್ಲಿ ನಿಂತು ಊಟಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ ಅಂತ ಯಾಕೆ ಹೀಗೆ, ಏನಿದು ಮಾಹಿತಿ? ಆಮೇಲೆ IPS ಅಧಿಕಾರಿಯನ್ನ ನೇಮಕ ಮಾಡಿರೋ ಪರಿಣಾಮನ ಇದು, ಏನೆಲ್ಲ ಸ್ಟ್ರಿಕ್ಟ್ ಮೆಜರ್ಸ್ ಕೈಗೊಳ್ಳಲಾಗ್ತಾ ಇದೆ? ಎಸ್ ಶ್ರೀಲಕ್ಷ್ಮಿ, ಈಗಾಗಲೇ ಏನು ಈ ಸಂಬಂಧವಾಗಿ ಎಲ್ಲಾ ಆರೋಪಿಯು ಜೈಲಿನಲ್ಲಿರುವಂತಹ ಪ್ರತಿಯೊಬ್ಬ ಕೈದಿ ಕೂಡ ಸಮಾನ ಅನ್ನುವಂತಹ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಈಗ ದರ್ಶನ್ ಕೂಡ ಎಲ್ಲಾ ಜೈಲು ಕೈದಿಯಂತೆ ಸರತಿ ಸಾಲಿನಲ್ಲಿ ಊಟವನ್ನು ತೆಗೆದುಕೊಳ್ಬೇಕು ಮತ್ತು ಆತನಿಗೆ ಕೊಡಬೇಕಾದಂತಹ ಅಂದ್ರೆ ಏನು ಬೆಡ್ಶೀಟ್ ಕೊಟ್ಟಿಲ್ಲ ಮತ್ತೆ ದಿಂಬು ಕೊಟ್ಟಿಲ್ಲ ಅಂತ ಹೇಳಿ ಏನ್ ಹೇಳಲಾಗ್ತಾ ಇರುವಂತದ್ದು, ಅದನ್ನು ಕೂಡ ಈಗ ಜೈಲಿನಲ್ಲಿ ಯಾವ ರೀತಿ ನಿಯಮ ಇದೆಯೋ ಅದರ ಪ್ರಕಾರ ಅಂದ್ರೆ ಜೈಲ್ ಮ್ಯಾನ್ಯುವಲ್ ನಲ್ಲಿ ಏನಿದೆಯೋ ಅದರಷ್ಟೇ ಕೊಡುವಂತದ್ದು. ಈ ದರ್ಶನ್ ಅವ್ರಿಗೆ ಬೇರೆ ಏನಾದ್ರು ಹೆಚ್ಚಿನ ಫೆಸಿಲಿಟಿ ಕೊಟ್ಟಂತಹ ಸಂದರ್ಭದಲ್ಲಿ ಉಳಿದ ಆರೋಪಿಗಳೇನಿದ್ದಾರೆ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾರೆ. ಹೀಗಾಗಿ ಈತ ಕೂಡ ಒಬ್ಬ ಸಹಜ ಕೈದಿಯಾಗಿಯೇ ಇರ್ತಾನೆ ಹೊರತು ಸೆಲೆಬ್ರಿಟಿ ಎಲ್ಲವೂ ಕೂಡ ಅದು ಹೊರಗಡೆ ಇರುವಂತದ್ದು. ಹೀಗಾಗಿ ಈ ಸಂಬಂಧ ಕಠಿಣವಾದಂತಹ ಒಂದು ರೂಲ್ಸ್ ಗಳನ್ನ ಮಾಡಿದ್ದಾರೆ. ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಿತ್ತು ಮತ್ತು ಒಳಗಡೆ ಇರುವಂತಹ ಒಂದಷ್ಟು ವಿಚಾರಗಳು ಸಹಜವಾಗಿಯೇ ಪೊಲೀಸ್ ಇಲಾಖೆಗೆ ಮತ್ತೆ ಜೈಲು ಅಧಿಕಾರಿಗಳಿಗೆ ಮುಜುಗರ ತರುವಂತಹ ಒಂದು ಕೆಲಸಗಳಾಗಿರುವಂತಹ ಕಾರಣದಿಂದಾಗಿ ಮತ್ತಷ್ಟು ಸ್ಟ್ರಿಕ್ಟ್ ಮಾಡೋದಕ್ಕೆ ಅಂಶುಕುಮಾರ್ ಅವರನ್ನ ನೇಮಕವನ್ನ ಮಾಡಲಾಗುತ್ತೆ. ಅಲ್ಲಿದ್ದಂತಹ ಒಂದಷ್ಟು ಸ್ಟಾಫ್ಗಳು ಮತ್ತು ಪ್ರತಿಯೊಂದು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ನ್ಯೂ ಪಲ್ಸ್ ಗಳನ್ನ ಮತ್ತು ಜೈಲಿನಲ್ಲಿ ಏನೇನು ಅಕ್ರಮಗಳಾಗ್ತಾ ಇದೆ ತಡೆಯೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.
ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಶಾಕ್. ದರ್ಶನ್ಗೆ ಈಗ ಮತ್ತಷ್ಟು ಕಠಿಣ ಶಿಕ್ಷೆ ಆಗತ್ತಾ? ಇಷ್ಟು ದಿನ ಬ್ಯಾರಕ್ನಲ್ಲಿ ಊಟ ಮಾಡ್ತಾ ಇದ್ದಂತಹ ದರ್ಶನ್ ಇನ್ನು ಮುಂದೆ ಊಟಕ್ಕಾಗಿ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಅಂತ ಹೇಳಲಾಗಿದೆಯಂತೆ. ಎಲ್ಲ ಆರೋಪಿಗಳಂತೆ ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ಸೂಪರಿಂಟೆಂಡೆಂಟ್ ಅಂಶುಕುಮಾರ್ ಹೊಸ ರೂಲ್ಸ್ ಮಾಡಿದಾರಂತೆ. ದರ್ಶನ್ಗೆ ವಾಕ್ ಮಾಡೋಕೆ ನೀಡಿದಂತಹ ಅವಕಾಶವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರಂತೆ. ಭದ್ರತಾ ದೃಷ್ಟಿಯಿಂದ ವಾಕ್ ಮಾಡೋಕೆ ನೀಡಿದ್ದ ಅವಕಾಶವನ್ನು ರದ್ದು ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಬ್ಯಾರಕ್ನಲ್ಲಿ ಕೂರಿಸಿ ಜೈಲು ಊಟವನ್ನು ಕೊಡ್ತಾ ಇದ್ರು ಅಧಿಕಾರಿಗಳು. ಈಗ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ದರ್ಶನ್ಗೆ ಇದು ನಿಜವಾಗ್ಲೂ ಒಂದು ರೀತಿಯ ಕೆಟ್ಟ ಕಾಲ ಅಂತಾನೆ ಹೇಳಬೇಕು. ಸರತಿ ಸಾಲಿನಲ್ಲಿ ನಿಂತು ಊಟಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ ಅಂತ ಯಾಕೆ ಹೀಗೆ, ಏನಿದು ಮಾಹಿತಿ? ಆಮೇಲೆ IPS ಅಧಿಕಾರಿಯನ್ನ ನೇಮಕ ಮಾಡಿರೋ ಪರಿಣಾಮನ ಇದು, ಏನೆಲ್ಲ ಸ್ಟ್ರಿಕ್ಟ್ ಮೆಜರ್ಸ್ ಕೈಗೊಳ್ಳಲಾಗ್ತಾ ಇದೆ? ಎಸ್ ಶ್ರೀಲಕ್ಷ್ಮಿ, ಈಗಾಗಲೇ ಏನು ಈ ಸಂಬಂಧವಾಗಿ ಎಲ್ಲಾ ಆರೋಪಿಯು ಜೈಲಿನಲ್ಲಿರುವಂತಹ ಈ ಪ್ರತಿಯೊಬ್ಬ ಕೈದಿ ಕೂಡ ಸಮಾನ ಅನ್ನುವಂತಹ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಈಗ ದರ್ಶನ್ ಕೂಡ ಎಲ್ಲಾ ಜೈಲು ಕೈದಿಯಂತೆ ಸರತಿ ಸಾಲಿನಲ್ಲಿ ಊಟವನ್ನು ತೆಗೆದುಕೊಳ್ಬೇಕು ಮತ್ತು ಆತನಿಗೆ ಕೊಡಬೇಕಾದಂತಹ ಅಂದ್ರೆ ಏನು ಬೆಡ್ಶೀಟ್ ಕೊಟ್ಟಿಲ್ಲ ಮತ್ತೆ ದಿಂಬು ಕೊಟ್ಟಿಲ್ಲ ಅಂತ ಹೇಳಿ ಏನ್ ಹೇಳಲಾಗ್ತಾ ಇರುವಂತದ್ದು, ಅದನ್ನು ಕೂಡ ಈಗ ಜೈಲಿನಲ್ಲಿ ಯಾವ ರೀತಿ ನಿಯಮ ಇದೆಯೋ ಅದರ ಪ್ರಕಾರ ಅಂದ್ರೆ ಜೈಲ್ ಮ್ಯಾನ್ಯುವಲ್ ನಲ್ಲಿ ಏನಿದೆಯೋ ಅದರಷ್ಟೇ ಕೊಡುವಂತದ್ದು. ಈ ದರ್ಶನ್ ಅವ್ರಿಗೆ ಬೇರೆ ಏನಾದ್ರು ಹೆಚ್ಚಿನ ಫೆಸಿಲಿಟಿ ಕೊಟ್ಟಂತಹ ಸಂದರ್ಭದಲ್ಲಿ ಉಳಿದ ಆರೋಪಿಗಳೇನಿದ್ದಾರೆ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾರೆ. ಹೀಗಾಗಿ ಈತ ಕೂಡ ಒಬ್ಬ ಸಹಜ ಕೈದಿಯಾಗಿಯೇ ಇರ್ತಾನೆ ಹೊರತು ಸೆಲೆಬ್ರಿಟಿ ಎಲ್ಲವೂ ಕೂಡ ಅದು ಹೊರಗಡೆ ಇರುವಂತದ್ದು. ಹೀಗಾಗಿ ಈ ಸಂಬಂಧ ಕಠಿಣವಾದಂತಹ ಒಂದು ರೂಲ್ಸ್ ಗಳನ್ನ ಮಾಡಿದ್ದಾರೆ. ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಿತ್ತು ಮತ್ತು ಒಳಗಡೆ ಇರುವಂತಹ ಒಂದಷ್ಟು ವಿಚಾರಗಳು ಸಹಜವಾಗಿಯೇ ಪೊಲೀಸ್ ಇಲಾಖೆಗೆ ಮತ್ತೆ ಜೈಲು ಅಧಿಕಾರಿಗಳಿಗೆ ಮುಜುಗರ ತರುವಂತಹ ಒಂದು ಕೆಲಸಗಳಾಗಿರುವಂತಹ ಕಾರಣದಿಂದಾಗಿ ಮತ್ತಷ್ಟು ಸ್ಟ್ರಿಕ್ಟ್ ಮಾಡೋದಕ್ಕೆ ಅಂಶುಕುಮಾರ್ ಅವರನ್ನ ನೇಮಕವನ್ನ ಮಾಡಲಾಗುತ್ತೆ. ಅಲ್ಲಿದ್ದಂತಹ ಒಂದಷ್ಟು ಸ್ಟಾಫ್ಗಳು ಮತ್ತು ಪ್ರತಿಯೊಂದು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ನ್ಯೂ ಪಲ್ಸ್ ಗಳನ್ನ ಮತ್ತು ಜೈಲಿನಲ್ಲಿ ಏನೇನು ಅಕ್ರಮಗಳಾಗ್ತಾ ಇದೆ ತಡೆಯೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಶಾಕ್. ದರ್ಶನ್ಗೆ ಈಗ ಮತ್ತಷ್ಟು ಕಠಿಣ ಶಿಕ್ಷೆ ಆಗತ್ತಾ? ಇಷ್ಟು ದಿನ ಬ್ಯಾರಕ್ನಲ್ಲಿ ಊಟ ಮಾಡ್ತಾ ಇದ್ದಂತಹ ದರ್ಶನ್ ಇನ್ನು ಮುಂದೆ ಊಟಕ್ಕಾಗಿ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಅಂತ ಹೇಳಲಾಗಿದೆಯಂತೆ. ಎಲ್ಲ ಆರೋಪಿಗಳಂತೆ ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ಸೂಪರಿಂಟೆಂಡೆಂಟ್ ಅಂಶುಕುಮಾರ್ ಹೊಸ ರೂಲ್ಸ್ ಮಾಡಿದಾರಂತೆ. ದರ್ಶನ್ಗೆ ವಾಕ್ ಮಾಡೋಕೆ ನೀಡಿದಂತಹ ಅವಕಾಶವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರಂತೆ. ಭದ್ರತಾ ದೃಷ್ಟಿಯಿಂದ ವಾಕ್ ಮಾಡೋಕೆ ನೀಡಿದ್ದ ಅವಕಾಶವನ್ನು ರದ್ದು ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಬ್ಯಾರಕ್ನಲ್ಲಿ ಕೂರಿಸಿ ಜೈಲು ಊಟವನ್ನು ಕೊಡ್ತಾ ಇದ್ರು ಅಧಿಕಾರಿಗಳು. ಈಗ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ದರ್ಶನ್ಗೆ ಇದು ನಿಜವಾಗ್ಲೂ ಒಂದು ರೀತಿಯ ಕೆಟ್ಟ ಕಾಲ ಅಂತಾನೆ ಹೇಳಬೇಕು. ಸರತಿ ಸಾಲಿನಲ್ಲಿ ನಿಂತು ಊಟಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ ಅಂತ ಯಾಕೆ ಹೀಗೆ, ಏನಿದು ಮಾಹಿತಿ? ಆಮೇಲೆ IPS ಅಧಿಕಾರಿಯನ್ನ ನೇಮಕ ಮಾಡಿರೋ ಪರಿಣಾಮನ ಇದು, ಏನೆಲ್ಲ ಸ್ಟ್ರಿಕ್ಟ್ ಮೆಜರ್ಸ್ ಕೈಗೊಳ್ಳಲಾಗ್ತಾ ಇದೆ? ಎಸ್ ಶ್ರೀಲಕ್ಷ್ಮಿ, ಈಗಾಗಲೇ ಏನು ಈ ಸಂಬಂಧವಾಗಿ ಎಲ್ಲಾ ಆರೋಪಿಯು ಜೈಲಿನಲ್ಲಿರುವಂತಹ ಈ ಪ್ರತಿಯೊಬ್ಬ ಕೈದಿ ಕೂಡ ಸಮಾನ ಅನ್ನುವಂತಹ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಈಗ ದರ್ಶನ್ ಕೂಡ ಎಲ್ಲಾ ಜೈಲು ಕೈದಿಯಂತೆ ಸರತಿ ಸಾಲಿನಲ್ಲಿ ಊಟವನ್ನು ತೆಗೆದುಕೊಳ್ಬೇಕು ಮತ್ತು ಆತನಿಗೆ ಕೊಡಬೇಕಾದಂತಹ ಅಂದ್ರೆ ಏನು ಬೆಡ್ಶೀಟ್ ಕೊಟ್ಟಿಲ್ಲ ಮತ್ತೆ ದಿಂಬು ಕೊಟ್ಟಿಲ್ಲ ಅಂತ ಹೇಳಿ ಏನ್ ಹೇಳಲಾಗ್ತಾ ಇರುವಂತದ್ದು, ಅದನ್ನು ಕೂಡ ಈಗ ಜೈಲಿನಲ್ಲಿ ಯಾವ ರೀತಿ ನಿಯಮ ಇದೆಯೋ ಅದರ ಪ್ರಕಾರ ಅಂದ್ರೆ ಜೈಲ್ ಮ್ಯಾನ್ಯುವಲ್ ನಲ್ಲಿ ಏನಿದೆಯೋ ಅದರಷ್ಟೇ ಕೊಡುವಂತದ್ದು. ಈ ದರ್ಶನ್ ಅವ್ರಿಗೆ ಬೇರೆ ಏನಾದ್ರು ಹೆಚ್ಚಿನ ಫೆಸಿಲಿಟಿ ಕೊಟ್ಟಂತಹ ಸಂದರ್ಭದಲ್ಲಿ ಉಳಿದ ಆರೋಪಿಗಳೇನಿದ್ದಾರೆ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾರೆ. ಹೀಗಾಗಿ ಈತ ಕೂಡ ಒಬ್ಬ ಸಹಜ ಕೈದಿಯಾಗಿಯೇ ಇರ್ತಾನೆ ಹೊರತು ಸೆಲೆಬ್ರಿಟಿ ಎಲ್ಲವೂ ಕೂಡ ಅದು ಹೊರಗಡೆ ಇರುವಂತದ್ದು. ಹೀಗಾಗಿ ಈ ಸಂಬಂಧ ಕಠಿಣ